ಗ್ರೇಟರ್ ಬೆಂಗಳೂರು ಅಥಾರಿಟಿ ಬೆಂಗಳೂರು ಪೂರ್ವ ವಲಯ ಮಾದೇಪುರ ಕೇಂದ್ರ ಕಚೇರಿಯಲ್ಲಿ ಇವತ್ತು ನಾವು ಮಾದೇಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂಥ ಕಾಡುಗೋಡಿ ಸ್ಟೇಷನ್ನ ಪಕ್ಕದಲ್ಲಿರುವಂಥ ಬೆಳುತ್ತೂರು ಎಂಬ ಗ್ರಾಮದಲ್ಲಿ ಪರಮೇಶ್ ವಿ ಎಂಬುವನು ಆಂಧ್ರದಿಂದ ವಲಸೆ ಬಂದು ಅವನೊಬ್ಬ ಬಳಿಜಿಗ ನಾಯ್ಡು ಸಮುದಾಯಕ್ಕೆ ಸೇರಿದ್ದು ಈ ಭಾಗದಲ್ಲಿ ವಂಚನೆ ಮಾಡೋದು, ಮೋಸ ಮಾಡೋದು, ಆಮೇಲೆ RTI NGT ಎಂಬ ಒಂದು ಲೋಕಾಯುಕ್ತ ಎಂಬ ಇಲಾಖೆಗಳನ್ನು ದುರುಪಯೋಗ ಮಾಡಿಕೊಂಡು ದುರ್ಬಲಗೊಳಿಸ್ಕೊಂಡು ಖಾಸಗಿ ಬಿಲ್ಡರ್ ಅವರಿಗೆ ಮತ್ತು ಕೆಲವು ದಲಿತ ಸಂಘಟನೆಗಳ ಹೆಸರು ಹೇಳ್ಕೊಂಡವನು ಕೆಲವು ಸರ್ಕಾರಿ ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಕಿರುಕುಳ ಕೊಡ್ತಾ ಇದ್ದಾನೆ ಮತ್ತು ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದಾನೆ. ಇನ್ನೊಂದೇನೆಂದರೆ ಅವನು ಸುಮಾರು ರೌಡಿ ಲಿಸ್ಟಲ್ಲಿದ್ದಾನೆ. ಕಾಡುಗೋಡಿ, ವೈಟ್ಫೀಲ್ಡು, ಆಮೇಲೆ ಕೋಲಾರು, ಮಾಲೂರು, ರಾಮಮೂರ್ತಿ ನಗರ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಒಟ್ಟು 48 ಪ್ರಕರಣಗಳು ಅವನ ಮೇಲೆ ದಾಖಲಾಗಿದೆ. ಈಸ್ ಎ ಪ್ರೆಸೆಂಟ್ ರೌಡಿ ಲಿಸ್ಟ್ ಅವನು. ಅದರಲ್ಲಿ ವಿಶೇಷವಾಗಿ ಹೆಣ್ಣುಮಕ್ಳು ಏನಾದರೂ ಇವನು ಒಂದು ಏನು ಆಸೆ ಆಕಾಂಕ್ಷೆಗಳು ತೋರಿಸಿದ್ರೆ ಅವ್ರನ್ನ ಬುಟ್ಟಿಗೆ ಹಾಕ್ಕೊಂಡು ಅವರಲ್ಲಿ ಇರುವಂಥ ಕೆಲವು ಗುಣಗಳನ್ನು ಇವನು ಬ್ಲ್ಯಾಕ್ ಮೇಲ್ ಮಾಡೋದು, ಫೋಟೋ ಹಿಡ್ಕೊಳೋದು, ಅವ್ರ ಕಡೆಯಿಂದ ಹಿಂಸೆ ಇಕ್ಕೋದು. ಇನ್ನೂ ಅನೇಕ ದೂರುಗಳು ಈ ಭಾಗದಲ್ಲಿ ಅವನ ವಿರುದ್ಧವಾಗಿ ಈಗಾಗಲೇ ಪೊಲೀಸ್ ಠಾಣೆಗಳು ದೂರು ಕೊಟ್ಟಿದ್ದಾರೆ. ನಿನ್ನೆ ಅವನು ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ನಾವು ಕರಪತ್ರ ಬಿಟ್ಟ ತಕ್ಷಣವೇ ಪೊಲೀಸ್ ಕಮಿಷನರ್ಗೆ ನಾವು ದೂರು ಕೊಟ್ಟು ಅವನ್ನ ಅರೆಸ್ಟ್ ಮಾಡಬೇಕು, ಇಲ್ಲಿಂದ ಓಡಿಸ್ಬೇಕು, ಗಡೀಪಾರು ಮಾಡಬೇಕಂತ ದೂರು ಕೊಟ್ಟು ನಾವು ಹೋರಾಟ ಮಾಡೋದಕ್ಕೆ ಕರಪತ್ರ ಬಿಟ್ಟ ತಕ್ಷಣ ಅವನು ಭಯ ಬಂದು ಸ್ಟೇಷನ್ ಹತ್ರ ಹೋಗಿ ನಮ್ಮನ್ನು ಇವರು ಅರೆಸ್ಟ್ ಮಾಡಿಸ್ತಾರೆ, CCBಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೇಳಿ ಭಯಭೀತನಾಗಿ ಅವನೇನೆ ಬಟ್ಟೆ ಬಿಚ್ಕೊಂಡವನೇ. ಬಹುಶಃ ಈ ಕ್ಷೇತ್ರದಲ್ಲಿ, ಈ ರಾಜ್ಯದಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಸೋರಣಸೆ ವೆಂಕಟೇಶ್ ಅಂದರೆ ಒಬ್ಬ ಸಾಮಾಜಿಕ ಹೋರಾಟಗಾರ, ಎಲ್ಲ ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿ ಚಳುವಳಿಯನ್ನು ಮಾಡೋಂಥ ಒಬ್ಬ ವ್ಯಕ್ತಿ. ಇವತ್ತು ಈ ಕ್ಷೇತ್ರದಲ್ಲಿ ನಾನು ಬಹುಜನ್ ಸಮಾಜ ಪಕ್ಷ ಅಂತೇಳಿ ವರ್ತೂರು ವಿಧಾನಸಭಾ ಕ್ಷೇತ್ರ ಇದ್ದಾಗ ಅಧ್ಯಕ್ಷನಾಗಿದ್ದೆ. ಆಮೇಲೆ ಮತ್ತೆ 2008ರಲ್ಲಿ ಬಹುಜನ್ ಸಮಾಜ ಪಕ್ಷದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ನಾನು ಈ ಭಾಗದಲ್ಲಿ ಪ್ರಬಲವಾಗಿ ಚಳುವಳಿಗಾರನಾಗಿದ್ದೀನಿ. ಇವತ್ತು ವಲಸೆ ಬಂದಿರೋರೆಲ್ಲ ಇಲ್ಲಿ ಬಂದು ಕೆಲವು ಅಧಿಕಾರಿಗಳಿಗೆ, ಕೆಲವರಿಗೆ ಸಂಘ ಸಂಸ್ಥೆಯವರಿಗೆ, ಕೆಲವರು ಮಾಧ್ಯಮ ಮಿತ್ರರು ಯೂಟ್ಯೂಬ್ ಚಾನಲ್ ಅವ್ರ ಮೇಲೆ ನಿಮ್ಮ ಮೇಲೆ ಯಾವುದೋ ಡೆಫರ್ಮೆಂಟ್ ಕೇಸ್ ಆಗ್ತಾನೆ ಅಂತೇಳಿ ಎದುರಿಸ್ತಾ ಇದ್ದಾನೆ. ಅದಕ್ಕೆ ಕೂಡಲೇ ಅವನ್ನ ಇಲ್ಲಿಂದ ಬಂಧಿಸಿ ಗಡೀಪಾರು ಮಾಡಬೇಕಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ವಿಶೇಷ ಏನಂದರೆ ಇಂಥ ಒಬ್ಬ ಕ್ರಿಮಿನಲ್ಗೆ, ಇಂಥ ಒಬ್ಬ ಪೋರ್ಟೆಂಟಿ ಪರಮೇಶ್ಗೆ ಇವತ್ತು ಒಬ್ಬ BBMP RI ಆಗಿರುವಂಥ ವರ್ತೂರು ಮತ್ತು ವೈಟ್ಫೀಲ್ಡಲ್ಲಿ ಕೆಲಸ ನಿರ್ವಹಿಸ್ತಿರೋಂಥ BBMP RI ಮುರಳಿಯವನು ಇನ್ನೊಬ್ಬ ದಲಿತ ಚಳುವಳಿ ಅಂತ ಹೇಳ್ಕೊಂಡು, ಏನೋ ಅವನ ಹೆಸರು ನಾಗೇಶ್, ಇವರಿಬ್ಬರು ಕೂಡ ಇವನಿಗೆ ಕೆಲವು ಡಾಕ್ಯುಮೆಂಟ್ಸ್ ಕೊಡೋದು, ಆಮೇಲೆ ನೀನು ಯಾರಿಗೆ ಏನೇನು ಮಾಡ್ತೀಯ ಮಾಡು, RTI ಅಂತ ಹೇಳ್ಕೊಂಡು ಮಾಡು, NGT ಅಂತ ಹೇಳು, ಆಮೇಲೆ ನಾನು ಏನೋ ಪೊಲ್ಯೂಷನ್ ಬೋರ್ಡು ಡೈರೆಕ್ಟರ್ ನನಗೆ ಗೊತ್ತು ಅಂತೇಳಿ ನೀನು ಎಲ್ಲ ಕಡೆನೂ ನೀನು RTI ಹಾಕು ಅಂತೇಳಿ ಹಾಕ್ಸೋದು, ಮತ್ತು ಇವರೇ ಸೆಟಲ್ಮೆಂಟ್ ಮಾಡ್ಕೊಳಕ್ಕೆ ಹೋಗೋದು. ಅವನ ಪರವಾಗಿ ಇವರೇನು ಏಜೆಂಟ್ರ ಅಥವಾ ಸರ್ಕಾರಿ ನೌಕರನ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಅವನ ವಿಚಾರವಾಗಿ RI ಮುರಳಿ ವಿಚಾರವಾಗಿ ಅವ್ರ ವಿರುದ್ಧವಾಗಿ ಮಾನ್ಯ ನಮ್ಮ ಪೂರ್ವ ವಲಯದ ಆಯುಕ್ತರು ರಮೇಶ್ ಸಾಹೇಬರಿಗೆ ನಾವು ಒಂದು ಮೆಮೊರಂಡಮ್ನ ಕೊಟ್ಟಿದ್ದೀವಿ. ಕೂಡಲೇ RI ಮುರಳಿಯನ್ನು ಅಮಾನತುಗೊಳಿಸಬೇಕು. ಇಲ್ಲ ಅಂದರೆ ಇವತ್ತು ಮೊದಲನೇ ಹಂತದಲ್ಲಿ DCP ಕಚೇರಿ ಮುಂದೆಗಡೆ ಅರೆಸ್ಟ್ ಮಾಡಬೇಕಂತೇಳಿ ಹೋರಾಟ ಮಾಡ್ತಾಯಿದ್ದೀವಿ. ಅದ್ರ ಒಳಗಡೆ ಕೂಡಲೇ ಮುರಳಿ ಎಂಬವ್ರನ್ನ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಗ್ರೇಟರ್ ಬೆಂಗಳೂರು ಕೇಂದ್ರ ಕಚೇರಿ ಮಾನ್ಯ ಮುಖ್ಯ ಚೀಫ್ ಆಯುಕ್ತರ ಮುಂದೆಗಡೆ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಅವನ ಕೆಲಸದಿಂದ ತೆಗೆಯೋವರೆಗೂ ನಾವು ಬಿಡೋದಿಲ್ಲ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಈ ಒಂದು ಪತ್ರಿಕೆಯ ಮುಖಾಂತರ ಅವನು 19ನೇ ತಾರೀಕು ಒಳಗಡೆ ಅವನು ಅರೆಸ್ಟ್ ಮಾಡಿ ಅವ್ನು ಗಡೀಪಾರು ಮಾಡಬೇಕು. ಇಲ್ಲಾಂದರೆ ಭಾಳ ದೊಡ್ಡ ಮಟ್ಟಕ್ಕೆ ಹಂತವಾಗಿ ಹೋರಾಟನ ಮಾಡ್ತೀವಿ ಅನ್ನೋ ಮುಖಾಂತರ ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ. ಜೈ ಭೀಮ್ ಬಂಧುಗಳೇ. ಜೈ ಭೀಮ್ ಬಂಧುಗಳೇ. DSS ಪರಿವರ್ತನವಾದ ನ್ಯೂಸ್ ಚಾನಲ್ ಬಂಧುಗಳೇ, ಇವತ್ತು ಕಾಡುಗೋಡಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಇವತ್ತು ನಮ್ಮ ಠಾಣೆಯ ಅಧಿಕಾರಿಗಳಿಗೆ ಪರಮೇಶ್ ವಿ ಎಂಬುವನ ವಿರುದ್ಧ ನಾವು ದೂರನ್ನು ಕೊಡ್ತಾ ಇದ್ದೀವಿ. ಪರಮೇಶ್ ವಿ ಎಂಬುವನು ಮೂಲತಃ ಅವನು ಆಂಧ್ರ ಪ್ರದೇಶದವನು. ಅವನು ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಅಂತ ಹೇಳ್ಕೊಂಡು ಈ ಭಾಗದಲ್ಲಿ NGT RTI ಕಾರ್ಯಕರ್ತ ಮತ್ತು ಮತ್ತು ಕೆಲವು ಅಧಿಕಾರಿಗಳ ಹೆಸರುಗಳು ಬಳಸ್ಕೊಂಡು ಇವನು ದುರುಪಯೋಗ ಮಾಡಿಕೊಂಡು ಈ ಭಾಗದಲ್ಲಿ ದಲಿತರ ಹೆಣ್ಮಕ್ಳ ಮೇಲೆ, ಕಾರ್ಮಿಕರ ಮೇಲೆ ದೌರ್ಜನ್ಯವನ್ನು ಎಸಗ್ತಾ ಇದ್ದಾನೆ. ವಿಶೇಷವಾಗಿ ಈಗಾಗಲೇ ಅವನು ಬಹುಶಃ ಶನಿವಾರ ಇರ್ಬೋದು, ಈ ಠಾಣೆಯ ಮುಂಭಾಗದಲ್ಲಿ ಬಟ್ಟೆಗಳನ್ನು ಹರ್ಕೊಂಡು, ಸರ್ ನನಗೆ ರಕ್ಷಣೆ ಕೊಡಿ,
ನನ್ನ ಮೇಲೆ ಏನು ಕೊಲೆ ಆರೋಪ ಮಾಡಿದ್ದಾರೆ ಸೋರಣ್ ವೆಂಕಟೇಶ್ ಅಂತೇಳಿ ಅವನು ಲೈವಲ್ಲಿ ಮಾತಾಡ್ತಾ ಇದ್ದ. ಅವನು ನಿಜವಾಗ್ಲೂ ಒಬ್ಬ ತಂದೆ ತಾಯಿಗೆ ಹುಟ್ಟಿದ್ರೆ ನೇರವಾಗಿ ಪತ್ರಿಕಾ ಮುಖಾಂತರ ಮಾಧ್ಯಮದ ಮುಖಾಂತರ ಅವನು ಬರಲಿ, ಚರ್ಚೆಗೆ ಬರಲಿ. ಸೋರಣ್ ವೆಂಕಟೇಶು ಸುಮಾರು 56 ವರ್ಷದಿಂದ 30 ವರ್ಷಗಳ ಕಾಲ ಸತತವಾಗಿ ದಲಿತ ಚಳವಳಿಗಳಲ್ಲಿ ಭಾಗವಹಿಸಿರೋದು ಈ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೆ, ಎಲ್ಲ ತಾಲೂಕುಗಳಿಗೆ ಗೊತ್ತಿದೆ. ಬಟ್ ಏನಾಗಿದೆ ಅಂದರೆ ಇವನೊಬ್ಬ ರೌಡಿ ಶೀಟರ್. ಕಾಡುಗೋಡಿ ಟೆಸ್ಟ್ನಲ್ಲಿ ಇವನು ಕೊಲೆ ಯತ್ನ, ವಂಚನೆ, ಆಮೇಲೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿರೋದು ಸುಮಾರು 48 ಪ್ರಕರಣಗಳು ಇವನ ಮೇಲಿದೆ. ಈಗಾಗಲೇ ಕಾಡುಗೋಡಿ, ವೈಟ್ಫೀಲ್ಡು, ರಾಮಮೂರ್ತಿ ನಗರ, ಹೊಸಕೋಟೆ, ಮಾಲೂರು, ಕೋಲಾರ ಹಲವಾರು ಠಾಣೆಗಳಲ್ಲಿ ಕೂಡ ಇವನ ಮೇಲೆ ದೂರುಗಳನ್ನು ದಾಖಲಾಗಿದೆ. ಇವನು ಯಾರಾದರೂ ಯೂಟ್ಯೂಬ್ ಚಾನಲ್ ಅವರು ಏನಾದರೂ ಅವನ ವಿರುದ್ಧ ಏನಾದರೂ ಪ್ರಚಾರ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳಿ ಬೆದರಿಸೋದು. ಮತ್ತು ಸರ್ಕಾರಿ ಅಧಿಕಾರಿಗಳು ಯಾರ್ಯಾರಿದ್ದಾರೆ, ಪೊಲೀಸ್ ಇಲಾಖೆ ಆಗಿರ್ಬೋದು, ಅಥವಾ DC ಆಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, ರೆವಿನ್ಯೂ ಅಧಿಕಾರಿಗಳಾಗಿರ್ಬೋದು, ಅವ್ರ ಮೇಲೆಲ್ಲ ಇವನು ಏನು ಮಾಡ್ತಾ ಇದ್ದಾನೆ, ನಾನೊಬ್ಬ RTI ಕಾರ್ಯಕರ್ತ, ನಾನೊಬ್ಬ ದಲಿತ ನಾಯಕ, ನಾನೊಬ್ಬ ಸಾಮಾಜಿಕ ಹೋರಾಟಗಾರ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಅವನೇನು ಮಾಡ್ತಾ ಇದ್ದಾನೆ, ಅವ್ರ ಮೇಲೆಲ್ಲ ಹೋಗಿ ಕೇಸ್ಗಳನ್ನು, ಅದು ಏನು ಕ್ರಿಮಿನಲ್ ಕೇಸ್ಗಳನ್ನ ಹಾಕಿ ಚೀಟಿಂಗ್ ಕೇಸ್ ಹಾಕ್ತೀನಿ ಅಂತೇಳಿ ಬೆದರಿಸಿ ಇವನು ಹಣ ಆಸೆಗಾಗಿ ಅವ್ರ ಮೇಲೆಲ್ಲ ಸುಳ್ಳು ಕೇಸ್ಗಳು ಹಾಕಿ ಇವನು ಹಣ ಮಾಡ್ತಾ ಇದ್ದಾನೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಭಾಗದಲ್ಲಿ ಅನೇಕ ಜನ ದಲಿತ ಸಮುದಾಯಗಳು, ಸಂಘಟನೆಗಳಾಗಿರ್ಬೋದು ಅಥವಾ ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಕೂಡ ನಾವು ಈ ಭಾಗದಲ್ಲಿ ಅನ್ಯೂನ್ಯವಾಗಿದ್ದೀವಿ. ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಚಳುವಳಿ ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಈ ಭಾಗದಲ್ಲಿ ಒಬ್ಬ 420 ರೌಡಿ ಶೀಟರು ಪರಮೇಶು ಇವತ್ತು ನಿನ್ನೆ ಬಟ್ಟೆ ಹರಿದು ನನಗೆ FRI ಮಾಡಿ ಕೇಸ್ ದಾಖಲೆ ಮಾಡಿ ಅಂತಂದರೆ ಅವನು ನಾಚಿಕೆ ಆಗಬೇಕು. ಯಾಕಂದರೆ ಅವನು ಏನಾದರೂ ಪ್ರಾಮಾಣಿಕವಾಗಿದ್ದಿದ್ರೆ ನೇರವಾಗಿ ಅವನು ಏನು ಕೊಟ್ಟಿದ್ದಾನೆ ಕಂಪ್ಲೇಂಟ್ ವಾಸ್ತವಾಂಶ ತನಿಖೆ ಮಾಡಲಿ. ಅವನ ಮೊಬೈಲಿಂದ ಯಾರ್ಯಾರಿಗೆ ಅವನು ಕೆಲವು ದಾಖಲೆಗಳನ್ನು ಅವನು ವಾಟ್ಸಪ್ ಮುಖಾಂತರ ಕಳಿಸಿದ್ದಾನೆ. ಮತ್ತು ಇವನಿಗೆ ಒಂದಿಬ್ಬರು ಇದ್ದಾರೆ, ಅದು ಚಳುವಳಿ ನಾಗೇಶು ಮತ್ತು ಇನ್ನೊಬ್ಬ ಯಾರೋ ರೆವಿನ್ಯೂ RI ಇನ್ಸ್ಪೆಕ್ಟ್ರ್ ವರ್ತೂರಲ್ಲಿದ್ದಾನೆ. ಇವ್ರುಗಳು ಏನು ಮಾಡಿದ್ದಾರೆ, ಇವ್ರ ಪರವಾಗಿ ನೀನು RTI ಹಾಕು, ಡಾಕ್ಯುಮೆಂಟ್ಸ್ ನಾವು ಕೊಡ್ತೀವಿ, ನೀನು ಹಣ ಮಾಡೋದಕ್ಕೆ ನಾವೇ ಹೋಗಿ ಬಿಲ್ಡರ್ಗಳ ಹತ್ರ, ಅಧಿಕಾರಿಗಳ ಹತ್ರ ಮಾತುಕತೆ ಮಾಡಿ ನಿನಗೆ ಹಣ ಕೊಡ್ತೀವಿ ಅಂತ ಹೇಳ್ತಾರೆ. ಇವರಿಬ್ಬರು ಕೂಡ ಅವನಿಗೆ ಏಜೆಂಟ್ರು. ಇವ್ರಿಗೆ ಯಾರು, ಪರಮೇಶ್ ಅವ್ರಿಗೆ. ಪರಮೇಶ್ ಕೊಟ್ಟಿರೋಂಥ ಪ್ರಮ್ ಅಡ್ರೆಸ್ಸಲ್ಲಿ ಅವನು ಬೆಳೆದ್ರಲ್ಲಿ ಇಲ್ಲೇ ಇಲ್ಲ, ಅವನು ಅಲ್ಲಿ ವಾಸನೇ ಇಲ್ಲ. ಇವನು ಯಾವುದೋ ಅಪಾರ್ಟ್ಮೆಂಟ್ಗಳಲ್ಲಿ ಅವನು ನೈಟ್ ಆದರೆ ಬರೋದು, ಹೆಣ್ಣು ಮಕ್ಕಳನ್ನ ಕರ್ಕೊಂಡ್ಬಂದು ಅವ್ರನ್ನ ಅನೈತಿಕ ಒಂದು ಸಂಬಂಧಕ್ಕೆ ಕಳಿಸೋದು, ಅವ್ರು ವಿಡಿಯೋ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಇವನು ನಿಜವಾಗ್ಲೂ ಹೇಳ್ತೀನಿ, ಈ ಭಾಗದಲ್ಲಿ ಇವನು ಇರಲೇಬಾರ್ದು. ಈಗಾಗಲೇ ಮಾನ್ಯ ಪೊಲೀಸ್ ಆಯುಕ್ತರಿಗೆ ನಾವು ದೂರನ್ನು ಕೊಟ್ಟಿದ್ದೀವಿ, ACP ಮೇಡಮ್ಮು ರೀನಾ ಮೇಡಮ್ರಿಗೆ ದೂರನ್ನು ಸಹ ಕೊಟ್ಟಿದ್ದೀವಿ. ಮತ್ತು ಇವತ್ತು ಕಾಡುಗೋಡಿ ಪೊಲೀಸ್ ಠಾಣೆಯ ಇನ್ಚಾರ್ಜು ಅವರು ಸಬ್ ಇನ್ಸ್ಪೆಕ್ಟರ್ಗೆ ದೂರು ಕೊಟ್ಟಿದ್ದೀವಿ. ಕೂಡಲೇ ಇವನ್ನ ಅರೆಸ್ಟ್ ಮಾಡಬೇಕು ಮತ್ತು ಇಲ್ಲಿಂದ ಗಡೀಪಾರು ಮಾಡಬೇಕಂತೇಳಿ ಮೊದಲನೇ ಹಂತ ಮಾನ್ಯ DCP ಸಾಹೇಬರ ಒಂದು ಕಚೇರಿ ಮುಂಭಾಗದಲ್ಲಿ 19ನೇ ತಾರೀಕು ಇದೇ ತಿಂಗಳು ಗುರುವಾರ ನಾವು 11 ಗಂಟೆಗೆ ಒಂದು ಚಳುವಳಿಯನ್ನು ಮಾಡ್ತೀವಿ, ದೊಡ್ಡ ಮಟ್ಟಕ್ಕೆ ಮಾಡ್ತೀವಿ. ಅವನು ಗಡೀಪಾರು ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ಇಡೀ ಕರ್ನಾಟಕ ರಾಜ್ಯದ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ, ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ, ಮಹಿಳೆಯರ ಸಂಘಟನೆ ಒಕ್ಕೂಟದಿಂದ ಭಾಳ ದೊಡ್ಡ ಮಟ್ಟಕ್ಕೆ ನಾವು ಹೋರಾಟವನ್ನು ಮಾಡ್ತೀವಿ. ಇವನು ನಕಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಕೊಂಡಿದ್ದಾರೆ. ಆ ವಿಚಾರವಾಗಿ ಮಾನ್ಯ ತಹಶೀಲ್ದಾರ್ ದೂರು ಕೊಟ್ಟಿದ್ದೀವಿ. ಅವರು ಕೂಡ ಇವನ ಮೇಲೆ ದೂರನ್ನು ಕೊಡ್ತಾ ಇದ್ದಾರೆ FRI ಹಾಕೋದಕ್ಕೆ. ಮತ್ತು DC ಸಾಹೇಬರ ಹತ್ರ ಹೋಗಿ ಇವನು ಯಾವುದಾದ್ರೂ ಇದ್ದರೆ, ಏನೋ ರಾಜಕಾಲುವೆ, ಸರ್ಕಾರಿ ಭೂಮಿ ಇದ್ರೆ ಅದು ಸರ್ಕಾರ ಇದೆ, ಅದು ಅವ್ರು ಕ್ರಮ ತಗೊತಾ ಇದ್ದಾರೆ. ಸುಳ್ಳು ಉದ್ಯಮದಾರರಿಗೆ, ಬಿಲ್ಡರ್ಗಳಿಗೆ ಇವನು ಬ್ಲ್ಯಾಕ್ ಮೇಲ್ ಮಾಡಿ ಅವ್ರಿಗೆ ಏನು ವಾಟ್ಸಪ್ಪಲ್ಲಿ ನಾನು ಇಂಥವ್ರನ್ನೆಲ್ಲ ಜೈಲು ಕಳಿಸಿದ್ದೀನಿ ಅಂತೇಳಿ ಅವರಿಗೆ ಭಯ ಹೆಚ್ಚಿ ಅವ್ರ ಕಡೆಯಿಂದ ಹಣ ಪೀಕೋದು ಇವನು ವೃತ್ತಿಯಾಗಿರ್ತೈತೆ. ಅದಕ್ಕೆ ದಯವಿಟ್ಟು ಏನು ಮಾಧ್ಯಮದವರಿದ್ದಾರೆ, ವಾಸ್ತವಾಂಶ, ನಿನ್ನೆ ಒಂದು ಗ್ಯಾರಂಟಿ ಚಾನಲ್ ನೋಡಿದೆ, ಅವನು ಗ್ಯಾರಂಟಿ ಚಾನಲ್ ಹೇಳ್ತಾ ಇದ್ದಾನೆ ನನ್ನ ಪ್ರಾಣ ಬೆದರಿಕೆ ಇದೆ, ಸೋರಣ್ ವೆಂಕಟೇಶ್ ಅವರು ನನಗೆ ಮರ್ಡರ್ ಮಾಡ್ತಾನೆ ಅಂತ ಹೇಳಿದ. ಸೋರಣ್ ವೆಂಕಟೇಶು ರೌಡಿ ಲಿಸ್ಟ್ ಅಲ್ಲ, ಕ್ರಿಮಿನಲ್ ಅಲ್ಲ, ಏನೂ ಅಲ್ಲ, ಒಬ್ಬ ಸಾಮಾಜಿಕ ಹೋರಾಟಗಾರ, ದಲಿತ ಹೋರಾಟಗಾರ. ಅಂಥವ್ರ ಮೇಲೆ ಇವನು ಆರೋಪಿ ಮಾಡಿರೋದ್ರಿಂದ ನಾನು ಕೂಡ ಅವನ ಮೇಲೆ ಕೋರ್ಟ್ಗೆ ಹೋಗಿ ಕೇಸನ್ನು ದಾಖಲೆ ಮಾಡ್ತೀನಿ. ಮತ್ತು ಈಗಲೂ ಹೇಳ್ತಾ ಇದ್ದೀನಿ, ನಮ್ಮ ಕಾರ್ಯಕರ್ತರಿಗೆ ಏನಾದರೂ ನಾನು ಒಂದು ಸೂಚನೆ ಕೊಟ್ಟರೆ ನಿಜವಾಗ್ಲೂ ಅವನ್ನೆಲ್ಲನ ಕಾಣಿಸಿದ್ರೆ ಪರಕೆನಲ್ಲಿ ಕೂಡ ಹೊಡೆಯೋಂಥ ಒಂದು ಎಚ್ಚರಿಕೆ ಕೊಡ್ತಾಯಿದೆ. ಇದೇ ರೀತಿ ಅವನು ಸುಳ್ಳು ಯೂಟ್ಯೂಬ್ ಚಾನಲ್ಗಳಲ್ಲಿ, ಫೇಸ್ಬುಕ್ಕಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಅವನೇನಾದರೂ ಇದೇ ರೀತಿ ಏನಾದರೂ ಪ್ರಚಾರ ಮಾಡಿದ್ರೆ ನಮ್ಮ ಕಾರ್ಯಕರ್ತರಿಗೆ ಹೇಳಿ ಎಲ್ಲಿ ಈ ಕಡೆ ಓಡಾಡ್ದಿದ್ದಂಗೆ ಎಚ್ಚರಿಕೆ ಕೊಡ್ತೀವಿ, ಇಲ್ಲಾಂದರೆ ಪರಕೆನಲ್ಲೇ ಹೊಡ್ತೀವಿ. ಇದಂತೂ ನಿಜನೇ, ನಾನು ನೇರವಾಗಿ ಹೇಳ್ತೀನಿ, ಆಯಿತಾ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ, ಇವನು ಏನು ಮಾಡ್ತಾ ಇದ್ದಾನೆ ಅಂದರೆ, ಇವನಲ್ಲಿರುವಂಥ ಕೆಲವು ಪುಡಾರಿಗಳನ್ನ,
ಕೆಲವರು ಅಡ್ವೊಕೇಟ್ ಇದ್ದಾರೆ, ಆಮೇಲೆ ಇನ್ನೂ ಯಾರೋ ಒಂದು ಇಬ್ಬರು ಇದ್ದಾರೆ. ಅವ್ರ ಮೇಲೆ ಕೂಡ NGT ಅವರು ಇವನ ಮೇಲೆ ಫೈನ್ ಹಾಕಿದ್ದಾರೆ. ಸುಳ್ಳು ಸುಳ್ಳು ಅರ್ಜಿ ಕೊಡ್ತೀಯ ನೀನು, ನಮ್ಮ ಇದಕ್ಕೆ ನೀನು ವೆಯ್ಟ್ನ ಕಡಿಮೆ ಮಾಡ್ತೀಯ ಅಂತೇಳಿ. ಯಾಕಂದರೆ NGTಗೆ ಒಂದು ಗೌರವ ಇದೆ, CCBಗೆ ಒಂದು ಗೌರವ ಇದೆ, ಆಮೇಲೆ RTI ಕಾರ್ಯಕರ್ತರ ಬಗ್ಗೆ ನಮ್ಗೆ ಭಾಳ ಗೌರವ ಇದೆ. ಎಷ್ಟೋ ಜನ ರಾಜ್ಯದಲ್ಲಿ RTI ಕಾರ್ಯಕರ್ತರಿದೆ. ಪ್ರತಿ ವರ್ಷಕ್ಕೆ 3 RTI ಆಗಬೇಕು. ಇವನು ಬೇಕಾದರೆ 50-60 RTI ಆಗ್ತಾ ಇರ್ತಾನೆ ಕಾನೂನು ಬಾಹಿರವಾಗಿ. ಮತ್ತು ನಾನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ ಡೈರೆಕ್ಟರ್ ಆಗಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದೇನೆ. ಇವನೊಬ್ಬ ಬೇವರ್ಸಿ 420 ದಲಿತ ವಿರೋಧಿ. ಇವನು ದಲಿತನೇ ಅಲ್ಲ. ಹೀಗಿರುವಾಗ ಇವನು ಸುಳ್ಳು ಸಾಮಾಜಿಕ ಜಾಲತಾಣದಲ್ಲಿ ಈ ಥರ ಪ್ರಸಾರ ಮಾಡಿರೋದ್ರಿಂದ ಮಾನ್ಯ ಪೊಲೀಸ್ ಆಯುಕ್ತರ ಗಮನ ತಂದೀವಿ. ಕೂಡಲೇ ಅವನ ಮೇಲೆ ಕೇಸ್ ಹಾಕ್ಸ್ತೀವಿ ಮತ್ತು ಇಲ್ಲಿಂದ ಗಡಪಾರು ಮಾಡ್ತೀವಿ. ಮಾಡಲೇಬೇಕನ್ನೋ ಒಂದು ಒತ್ತಾಯ ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತು ಇವನಲ್ಲಿರುವಂಥ ಮೊಬೈಲನ್ನು ದಯವಿಟ್ಟು ಏನೋ ಅವನು ಠಾಣೆಯಲ್ಲಿ ದೂರು ಕೊಟ್ಟಿದ್ದಾನೆ, ಅವರೇ ಅವನ ಮೊಬೈಲ್ ಸಂಖ್ಯೆಯನ್ನು ಸಂಕ್ಷಿಪ್ತವಾಗಿ ವಿಚಾರಣೆ ಮಾಡಲಿ. ಅವನು ಯಾರ್ಯಾರಿಗೆ ಟ್ರಾನ್ಸ್ಲೇಷನ್ ಮಾಡಿದ್ದಾನೆ, ಯಾರ್ಯಾರಿಗೆ ಡಾಕ್ಯುಮೆಂಟ್ಸ್ ಕಳಿಸಿದ್ದಾನೆ, ಅದೆಲ್ಲ ವಾಸ್ತವಾಂಶ ನಿಜವಾಗ್ಲೂ ಅದು ಗೊತ್ತಾಗಲಿ. ಮತ್ತು ಇವನಿಗೆ SIT ಥರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಒಂದು ರಚನೆ ಮಾಡಲಿ. ಇವನಲ್ಲಿ ಏನು 10 ವರ್ಷದಿಂದ ಬ್ಯಾಂಕ್ ಟ್ರಾನ್ಸ್ಲೇಷನ್ನು, ಇವನು ಒಬ್ಬ ಸಾಮಾನ್ಯ ಕಾರ್ಯಕರ್ತನೇ ಅಲ್ಲ, ಇವನು ಎಷ್ಟು ಕೋಟಿಗಳು ಮಾಡಿದ್ದಾನೆ, ಐಷಾರಾಮಿ ಜೀವನ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ಸರ್ಕಾರ ಮುಟ್ಕೊಲಾಗಬೇಕು. ಮತ್ತು ಯಾರೂ ಕೂಡ ಈ ರೀತಿ ಮಾಡಬಾರ್ದು. ಹಲವಾರು ಸರಿ ನಾನು ಜೈಲಿಗೆ ಹೋಗಿ ಬಂದಿದ್ದೀನಿ, ನಾನು ಹಾಗೆ ಈಗ ಅಂತಾನೆ. ಅಂದರೆ ಕಾನೂನು ಎಲ್ರಿಗೂ ಒಂದೇ, ಸಂವಿಧಾನ ಇದೆ, ಕಾನೂನಿದೆ, ಇದ್ರ ಅಡಿಯಲ್ಲಿ ಕೆಲಸ ಮಾಡಬೇಕು ಹೊರತು ಕಾನೂನು ಬಾಹಿರವಾಗಿ ಏನಾದರೂ ಕೆಲಸ ಮಾಡಿದ್ರೆ ಪೊಲೀಸ್ ಇಲಾಖೆಯವರು ಕೂಡಲೇ ಅವನ ಮೇಲೆ ಕ್ರಮ ತೊಗೊಬೇಕು, ಸೂಕ್ತವಾದಂಥ ಕ್ರಮ ತೊಗೊಬೇಕು. ಈಗ ಅವನು ಕೊಟ್ಟಿರೋ ಕಂಪ್ಲೇಂಟ್ ಕೊಟ್ಟಿದ್ದಾನೆ, 4 ಶೀಟ್ ಕೊಟ್ಟಿದ್ದಾನೆ. ಎಕ್ಸಾಮಲ್ಲಿ ಏನು ಇದು ಕೊಟ್ಟಿದ್ದಾರೆ ಕ್ವಶನ್ ಆನ್ಸರ್ಗೆ, ಆ ಥರ ಕೊಟ್ಟಿದ್ದಾನೆ. ಅವನು ಕೊಟ್ಟಿರೋಂಥ ಕಂಪ್ಲೇಂಟು ನೋಡಿ, ಅವನು ಸೈನೇ ಮಾಡಿಲ್ಲ, ಒಬ್ಬರಿಗೆ ಕಳಿಸಿದ್ದಾನೆ, ಒಬ್ಬರಿಗೆ ಸಿಗ್ನೇಚರೇ ಮಾಡಲಿಲ್ಲ. ನೋಡಿ ಇದು ನೋಡಿ, ಸಿಗ್ನೇಚರ್ ಮಾಡಿಲ್ಲ. 3 ಪುಟ ತಿಳ್ಕೊಶಮಪ್ಪ, 3 ಪುಟ ಮಾಡಿದ್ದಾನೆ ಟೈಪು. ಅವನು ಹೇಳಿದ್ದಾನೆ ನನಗೆ ದುಡ್ಡು ಕೊಟ್ಟಿಲ್ಲ, ನಾನು ಬಿಲ್ಡರ್, ನನ್ನ ಎದುರಿಸ್ತಾರೆ ಅಂತ. ಇವನು ಯಾವ ಬೇವರ್ಸಿ ನನ್ನ ಮಗ, ಇವನು ಒಬ್ಬ ದಲಿತನ ಹೆಸರು ಹೇಳ್ಕೊಂಡು ಅಟ್ರಾಸಿಟಿಗಳ ಕೇಸೆಲ್ಲ ಅಧಿಕಾರಿಗಳ ಮೇಲೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಂತ ಏನಾದರೂ ಗಮನಕ್ಕೆ ಬಂದಿದ್ರೆ ದೇವರಾಣೆಗೂ ಯಾವುದೇ ಪೊಲೀಸ್ ಠಾಣೆಗಳಾಗಲಿ ಇವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ದೂರನ್ನು ಕೊಡಿ, ನಾವಿರ್ತೀವಿ. ನಿಮಗೆ ಯಾರೇ ಆಗಲಿ ಪರೋಕ್ಷವಾಗಿಲ್ಲ ಅಂದರೆ ನಮಗೆ ಫೋನ್ ಮಾಡಿ ಇವನ ವಿರುದ್ಧ ದೂರನ್ನು ಕೊಡಿ. ನೋಡಿ, ಇವನು ಕಂಪ್ಲೇಂಟ್ ಮಾಡಿ ಸಿಗ್ನೇಚರ್ ಇಲ್ಲಿರಾನೆ ಒಬ್ಬ ಬಿಲ್ಡರ್ಗೆ, ಒಬ್ಬ RS, ಅವನು ಕೂಡ ಇನ್ನೊಬ್ಬ ರೌಡಿ ಶೀಟರೆ, ಅವನಿಗೆ ಕಳಿಸಿದ್ದಾನೆ. ಇದು ನೋಡಿ, ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ಇನ್ನು ಸೆಟಲ್ಮೆಂಟ್ ಮಾಡು ಅಂತ. ಆಮೇಲೆ ಇದೇ ವಿಚಾರವಾಗಿ 1,20,00,000 ಅವನು ಅಂತಂತ ದುಡ್ಡು ತಗೊಂಡಿದ್ದಾನೆ. ನಮ್ಮಲ್ಲಿ ಪ್ರೂಫ್ ಇದೆ. ಅವನು ಎಲ್ಲೆಲ್ಲಿ ಹೋಗ್ತಾನೆ, ಎಲ್ಲೆಲ್ಲಿ ಬರ್ತಾನೆ, ಏನಾಗಿದೆ ಅಂತ ಈ ಸಂಕ್ಷಿಪ್ತವಾಗಿ ಎಲ್ಲ ಮಾಹಿತಿ ಇದೆ. ಅದಕ್ಕೆ ಪರಮೇಶ್ ಮೇಲೆ ಏನು ಇವತ್ತು ನಾವು ಮಹಿಳೆಯರಿದ್ದೀವಿ, ದಲಿತ ಸಂಘಟದ ನಾಯಕರುಗಳಿದ್ದೀವಿ, ಶಂಭಪ್ಪ ಇದ್ದಾರೆ, ನಾವು ಎಲ್ಲರೂ ಇದ್ದೀವಿ, ಸುಮಾರು ಜನ ಒಕ್ಕೂಟದವರು, ಈ ಭಾಗದ ದಲಿತ ನಾಯಕರು ಎಲ್ಲರೂ ಬರ್ತಾ ಇದ್ದಾರೆ. ನಾವು ಯಾಕಂದರೆ ಕಾನೂನನ್ನು ಗೌರವಿಸ್ಬೇಕು. ಮೊದಲನೇದಾಗಿ ಇವನೊಬ್ಬ 48 ಪ್ರಕರಣಗಳನ್ನ ಇಟ್ಕೊಂಡು ಇಲ್ಲಿ ಬಂದು ಬಟ್ಟೆ ಹರಿತಾನೆ ಅಂದರೆ ಆ್ಯಕ್ಚುಲಿ ಆ ಬಟ್ಟೆ ಹರಿಬೇಕಾಗೋದು ಇಲಾಖೆಯವರು. ಇವನು ನನ್ನ ಕಾಪಾಡಿ, ನಾನು ರಕ್ಷಣೆ ಕೊಡಂತ ಪೊಲೀಸ್ ಇಲಾಖೆ ಮೇಲೆ ಇವನು ದಬ್ಬಾಳಿಕೆ ಮಾಡ್ಬೋದು, ದೌರ್ಜನ್ಯ ಮಾಡ್ಬೋದು, ಕೇಸ್ಗಳಾಕ್ಬೋದು. ಆವತ್ತು ಪೊಲೀಸ್ ಇಲಾಖೆ ಇವನಿಗೆ ಬೇಕಾಗಿಲ್ಲ. ಇವತ್ತು ಪೊಲೀಸ್ ಇಲಾಖೆಯವರು ಅವನಿಗೆ ರಕ್ಷಣೆ ಬೇಕಾದ್ರೆ ಬಟ್ಟೆ ಹರ್ಕೊತಾನೆ, ಆಯಿತಾ. ಅವನು ಬಟ್ಟೆ ಹರಿಸೋದಲ್ಲ, ಬಟ್ಟೆ ನಾವು ತೆಗೆದು ಕುಂಡ್ರಿಸ್ತೀವಿ ಅವನೆಲ್ಲೇ ಸಿಕ್ಕಲಿ. ಅದಕ್ಕೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರೇ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಅವ್ರ ಮೇಲೆ ಕೂಡ ಅವನು ಬೆದರಿಕೆಗಳಾಗ್ತಾ ಇದ್ದಾನಂತೆ. ಅಂಥವು ಏನಾದರೂ ಇದ್ದರೆ ದಯವಿಟ್ಟು ನಮ್ಮ ಗಮನಕ್ಕೆ ಬನ್ನಿ. ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಗೃಹ ಸಚಿವರು ಇದ್ದಾರೆ, ಕಾನೂನಿದೆ, ಸಂವಿಧಾನ ಇದೆ, ಅದರ ಅಡಿಯಲ್ಲಿ ನಾವು ಮುಂದುವರ್ಸೋಣ. ಬೇರೆ ಯಾರೂ ಕೂಡ ಇಂಥ ಕೆಲಸ ಮಾಡೇ ಇಲ್ಲ, ಮಾಡೋದೂ ಇಲ್ಲ. ಸಂಘಟನೆ ಅಂತ ಒಂದು ಗೌರವ ಇದೆ. ಇವನು ಯಾವ ಹೋರಾಟಗಾರ, ಇವನೊಬ್ಬ ಶೆಡ್ಯೂಲ್ ಕ್ಯಾಸ್ಟೇ ಅಲ್ಲ. ನಕಲಿ ಜಾತಿ ಪ್ರಮಾಣ ಪತ್ರ ಮಾಡಿಕೊಂಡು ಎದುರಿಸ್ತಾನಂದರೆ ಅದು ಕೂಡ ತಹಶೀಲ್ದಾರ್ ಗಮನ ತಂದಿದ್ದೀವಿ. ಅದಕ್ಕೆ ಇವತ್ತು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀವಿ, ಎಚ್ಚರಿಕೆನೂ ಕೊಡ್ತಾ ಇದ್ದೀವಿ. ಮತ್ತು ನೀನು ಏನಾದರೂ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ನಿಂದು ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀನು ಈ ರೀತಿ ಸುಳ್ಳು ಹೇಳಿಕೆ, ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ, ನಾವು ಇವತ್ತು ನಿನಗೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀನು ಇದೇ ರೀತಿ ಮುಂದುವರೆದ್ರೆ ಇಲ್ಲಿಂದ ನಿನ್ನ ಖಾಲಿನೂ ಮಾಡ್ತೀವಿ. ನಮ್ಮ ಕಾರ್ಯಕರ್ತರಿಗೆ ನಾನು ಸಂದೇಶ ಹೇಳ್ತಾ ಇದ್ದೀನಿ, ಬೇರೆ ಯಾರಿಗೂ ಈ ರೀತಿ ಘಟನೆ ಆಗಬಾರ್ದು. ಅವನು ಸಿಕ್ಕದಲ್ಲಿ ಸಗಣಿ ಹದ್ಕೊಂಡು ಪರ್ಕೆನಲ್ಲಿ ಹೊಡಿತೇವೆ ಅನ್ನೋ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದೇನೆಂದರೆ, ಹೆಣ್ಣುಮಕ್ಕಳು ಅವ್ರೇನೋ ಅವ್ರ ಹೊಟ್ಟೆಪಾಡಿಗೆ ಏನೋ ಅವ್ರ ಜೀವನ ಮಾಡಿದ್ರೆ ಇವನು ಹೋಗೋದು ಅವ್ರಿಗೆ ಆಸೆ ಆಕಾಂಕ್ಷೆ ತೋರಿಸೋದು. ಏನಂತ, ನನ್ನ ಹತ್ರ ಕಾರ್ ಇದೆ, ಹಣ ಇದೆ, ಬನ್ನಿ ಹಾಗೆ ಹೀಗೆ ಅಂತೇಳಿ ಅವ್ರನ್ನ ಬಳಸ್ಕೊಂಡು ಅವರಲ್ಲಿರುವಂಥ ಆಸ್ತಿ ಒಡವೆಗಳನ್ನು ಕಬಳಿಸೋದು. ಅವರು ಕೂಡ ನಮ್ಮ ಹತ್ರ ಬಂದು ಕಣ್ಣೀರು ಹಾಕ್ಕೊಂಡು ಹೇಳಿದ್ದಾರೆ ಹೆಣ್ಣುಮಕ್ಕಳು.
ಮತ್ತು ಕೆಲವು ಹೆಣ್ಣು ಮಕ್ಕಳನ್ನ ಇವನು ಮಂಚದಾಸೆ ಕರೆದುಬಿಟ್ಟು ಅವ್ನು ವಿಡಿಯೋನು ಮಾಡಿಕೊಂಡು ನೀನು ಕೆಲವ್ರ ಮೇಲೆ ಕಂಪ್ಲೇಂಟ್ ಕೊಡು, ದೂರು ಕೊಡು, ಬ್ಲಾಕ್ ಮೇಲ್ ಮಾಡು ಅಂತೇಳಿ ಫ್ರೀ ಪ್ಲ್ಯಾನ್. ಇವ್ರದ್ದೊಂದು ಟೀಮ್ ಇದೆ. ಆ ಟೀಮ್ ಎಲ್ಲರೂ ಕೂಡ ಇವ್ರ ಮೊಬೈಲಲ್ಲಿ ಅವ್ನ ಆ್ಯಕ್ಟಿವಿಟಿ ಇದೆ, ಯಾರ್ಯಾರು ಫೋನ್ ಮಾಡ್ತಾನೆ, ಏನೇನು ಮಾಡ್ತಾನೆ, ಮೊಬೈಲಿಂದ ಟ್ರಾನ್ಸ್ಲೇಷನ್ ಅಮೌಂಟ್ ಏನು ಮಾಡ್ತಾನೆ ಅಂತೇಳಿ ಒಂದು ಟೀಮ್ ಇದೆ. ದಯವಿಟ್ಟು ಆ ಟೀಮ್ನೆಲ್ಲ ಕರೆಸಿ ವಿಚಾರಣೆ ಮಾಡಿದ್ರೆ ಭಾಳ ದೊಡ್ಡ ಹಗರಣ. ಈ ಈ ಕಿಟ್ಟುಗಳನ್ನ ಇಲ್ಲಕ್ಕೇನೆ ಬುಡ ಸಮೇತ ತೆಗ್ದಾಕ್ತೀವಿ. ಸೋರಣ್ಣ ವೆಂಕಟೇಶು ಭಾಳ ಪ್ರಾಮುಖ್ಯವಾಗಿ ಎಲ್ಲ ಸಮಾಜದ ಎಲ್ಲ ವರ್ಗಗಳ ಪರವಾಗಿ ಧ್ವನಿಯನ್ನು ಎತ್ತಂಥ ಒಬ್ಬ ಚಳುವಳಿಗಾರ. ಅವರೇನು ರೌಡಿ ಶೀಟ್ರಲ್ಲ, ಕ್ರಿಮಿನಲ್ ಅಲ್ಲ, ಅಥವಾ ಬೇರೆ ಏನು 106 ಕೋಟಿ ಆಸ್ತಿ ಮಾಡ್ಕೊಂಡಿಲ್ಲ. ಇವತ್ತು ಕೂಡ ಪರಮೇಶ್ ಥರ ಈ ಬೇರೆ ಯಾರು, ಇದು ವರ್ತೂರು ಕ್ಷೇತ್ರ ಇತ್ತು, ಇದು ವಿಂಗಡಣೆಗೆ ಮಾದೇಪುರ ಕ್ಷೇತ್ರ ಇತ್ತು. ಮಾದೇಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವನು ವಾಸ ಮಾಡೋಂಥ ಅಡ್ರೆಸ್ ಕೂಡ ಅಡ್ರೆಸ್ಸೇ ಇಲ್ಲ. ಅದರಲ್ಲೇ ಅವನು ವಾಸ ಮಾಡ್ತಾ ಇಲ್ಲ. ಇವನೊಬ್ಬ ಕ್ರಿಮಿನಲ್ ಅನ್ನೋದು ಎಲ್ಲ ಪೊಲೀಸ್ ಠಾಣೆಗಳು ಗೊತ್ತಿದೆ. ಅದಕ್ಕೆ ನಾವು ಹೆಚ್ಚಿಗೆ ಹೇಳೋದೇನು ಬೇಡ. ಹಿಂಗೆ ಮುಂದುವರೆದ್ರೆ ನಾವು ಬೇರೆ ರೀತಿ ಮಾಡ್ತೀವಿ, ಬಿಡೋದಿಲ್ಲ. ಅವನ್ನ ಬುಡ ಸಮೇತ ತೆಗೆದು ಬಿಸಾಕ್ತೀವಿ. ಅವನು ಈ ಭಾಗದಲ್ಲಿ ಕೆಲಸ ಮಾಡೋಕ್ಕೆ ಬಿಡಲ್ಲ. ಅವನು ಹೇಳ್ತಾನೆ ವಾರ್ನಿಂಗ್ ಕೊಟ್ಟಿದ್ದೇನೆ ಅಂತ. ನನಗೂ ಅವನಿಗೆ ಪರಿಚಯನೇ ಇಲ್ಲ, ಬೇವರ್ಸಿ ನನ್ನ ಮಗನಿಗೆ. ಅವನು ನನ್ನ ಮೇಲೆ ಆರೋಪ ಮಾಡ್ತಾನೆ ಅಂದರೆ ಆರೋಪ ಮಾಡೋದ್ರಲ್ಲಿ ಒಂದು ಅರ್ಥ ಇರಬೇಕಾಗುತ್ತೆ ಹೇಳಿ. ಅದಕ್ಕೆ ಮಾನ್ಯ ಮಾಧ್ಯಮ ಮಿತ್ರರೇ, ದಯವಿಟ್ಟು ಅವನ ಬಗ್ಗೆ ಕೂಲಂಕುಷವಾಗಿ ಎನ್ಕ್ವೈರಿ ಮಾಡಲಿ ಅಂತೇಳಿ ಇವತ್ತು ಎಲ್ಲ ಇಲಾಖೆಯವರಿಗೆ, ತಹಶೀಲ್ದಾರ್ ಕೊಟ್ಟಿದ್ದೀವಿ, ಆಮೇಲೆ BBMP ವಲಯದ ಆಯುಕ್ತರಿಗೆ ಕೊಟ್ಟಿದ್ದೀವಿ, ಆಮೇಲೆ ACP ಮೇಡಮ್ ಅವ್ರಿಗೆ ಕೊಟ್ಟಿದ್ದೀವಿ, ಆಮೇಲೆ ಕಮಿಷನರ್ಗೆ ಕೊಟ್ಟಿದ್ದೀವಿ. ಎಲ್ಲ ಕಡೆನೂ ಒಂದು ದೂರು ಇದೆ. ನಮಗಿಂತ ಮುಂಚಿತವಾಗಿ ಇವನ್ನ ರೆಕಾರ್ಡ್ಸ್ ಫೈಲ್ ಮಾಡಿ ಇಟ್ಟಿದ್ದಾರೆ ಗುಪ್ತಚರ ಇಲಾಖೆಯವರು. ನಾವೇನು ಹೇಳಬೇಕಾಗಿರೋದೇನಿಲ್ಲ. 19ನೇ ತಾರೀಕು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಅವನ್ನ ಅರೆಸ್ಟು ಮಾಡಬೇಕು, ಗಡೀಪಾರು ಮಾಡಬೇಕಂತೇಳಿ ನಾವು ಇವತ್ತು ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಜೈ ಭೀಮ್. ಜಾಸ್ತಿ ಆಯ್ತಲ್ಲ ಸಬ್ಜೆಕ್ಟ್ ಜಾಸ್ತಿ ಆಯ್ತು. ಸ್ವಲ್ಪ